ಮಾನವನು ಸ್ವಭಾವತಃ ಸಮಾಜಜೀವಿ, ಸಂಘಜೀವಿ. ಸಮಾಜವನ್ನು ಬಿಟ್ಟು ಬಾಳಲಾರ, ಬದುಕಲಾರ. ಸಮಾಜವನ್ನು ಬಿಟ್ಟು ಬದುಕಲು ಇಚ್ಛಿಸುವವರು ದೇವರಾಗಿರಬೇಕು, ಇಲ್ಲವೇ ಮೃಗವಾಗಿರಬೇಕು. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಉದಯವಾಣಿ ಪೇಪರ್ ಎಲ್ಲರಿಗೂ ನಮಸ್ಕಾರ. ದೇಶವ್ಯಾಪಿ ಕೈಕಮಲ ಜಟಾಪಟಿ. ಬೆಂಗಳೂರು ನಗರದ ಸರ್ಕಾರಿ ಕಟ್ಟಡಗಳಲ್ಲಿ ಶೀಘ್ರ ಕೂಲ್ ರೂಫ್. ಬೆಂಗಳೂರು ಅಣ್ಣನ ಸಾವಿನಿಂದ ನೊಂದು ತಮ್ಮ ಆತ್ಮಹತ್ಯೆ. ಬೆಂಗಳೂರು ಕೆಲಸಕ್ಕಿದ್ದ ಮನೆಯಲ್ಲೇ ಚಿನ್ನ ಕದ್ದವನ ಸೆರೆ. ಕೆ.ಆರ್. ಪುರ ದಿನಪತ್ರಿಕೆ ಓದುವ ಹವ್ಯಾಸ ಬೆಳೆಸಿಕೊಳ್ಳಿ, ಶಾಸಕ ಭೈರಪ್ಪ ಬಸವರಾಜ್. ಸರಿಯಾಗಿ ಕಸ ವಿಂಗಡಿಸದ ಕೇಪೆ ಪಬ್ಗೆ 30,000 ದಂಡ. ಬೆಂಗಳೂರು ಈ ಬಾರಿ ಪುಷ್ಪಗಳಲ್ಲಿ ಅರಳಲಿದೆ ಗಂಗರ ವೈಭವ. ಬೆಂಗಳೂರು ಮೆಟ್ರೋ ಕೆಂಪು ಮಾರ್ಗದಲ್ಲಿ ಸಾರಿಗೆೇತರ ಆದಾಯಕ್ಕೆ ಕತ್ತರಿ. ಬೆಂಗಳೂರು ಮಳೆ ಕೊರತೆ, ಶಾಖೋತ್ಪನ್ನ ಘಟಕಗಳ ಮೇಲೆ ಹೊರೆ. ಹುಬ್ಬಳ್ಳಿ 14 ಜಿಲ್ಲೆಗಳಲ್ಲಿ ಮತ್ತೆ ಮುಂಗಾರು ಚುರುಕು. ಬೆಂಗಳೂರು ರಾಜ್ಯದಲ್ಲಿ 47 ಲಕ್ಷಕ್ಕೂ ಅಧಿಕ ಮತದಾರರು ಔಟ್. ಹಾವೇರಿ ಸಾಲ ತುಂಬಲು ಬ್ಯಾಂಕ್ ನೋಟಿಸ್, ನೊಂದ ರೈತರ ಆತ್ಮಹತ್ಯೆ. ಬೆಂಗಳೂರು ಡಿಕೆಶಿ ಸಚಿವ ಸಂಪುಟದಲ್ಲಿ ಮತ್ತೆರಡು ಉಪಮುಖ್ಯಮಂತ್ರಿ ಹುದ್ದೆಗೆ ಕಸರತ್ತು. ಅನ್ಯಾಯದ ಸಂದರ್ಭಗಳಲ್ಲಿ ನೀವು ತಟಸ್ಥರಾಗಿದ್ದರೆ ನೀವು ಧಮಕಕಾರರ ಪರವಾಗಿ ಇದ್ದೀರಿ ಎಂದರ್ಥ. ನವದೆಹಲಿ ದೇಶಾದ್ಯಂತ ಕಾಂಗ್ರೆಸ್ ಬಿಜೆಪಿ ಜಟಾಪಟಿ. ನವದೆಹಲಿ ದೇಶದ ಯುವಕರನ್ನು ಕಾಂಗ್ರೆಸ್ ದಾರಿ ತಪ್ಪಿಸುತ್ತಿದೆ, ರಾಜನಾಥ್. ನವದೆಹಲಿ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಪ್ರಕರಣ ವಿಚಾರಣೆಗೆ ದಿಲ್ಲಿ ಹೈಕೋರ್ಟ್ ಅಸ್ತು. ಬೆಂಗಳೂರು ಮಹಾರಾಣಿ ಟ್ರೋಫಿ T20 ಲೀಗ್ ಬೆಂಗಳೂರು ಹುಬ್ಳಿ ಶುಭಾರಂಭ. ಇಂದಿನಿಂದ ಮೈಕ್ರೋ ಒಲಿಂಪಿಕ್ಸ್. ನವದೆಹಲಿ 16 ವರ್ಷ ಬಳಿಕ ಭಾರತಕ್ಕೆ ಮರಳಲು ಲಲಿತಾ ಸಿದ್ಧತೆ.
ಹಿಸ್ಟೋರಿಯ ಪದದ ಅರ್ಥ ತನಿಖೆ ಅಥವಾ ವಿಚಾರಣೆ. ತನಿಖೆ ಅಥವಾ ವಿಚಾರಣೆ. ಹಿಸ್ಟರಿ ಎಂಬ ಪದವು ಗ್ರೀಕ್ ಭಾಷೆಯಿಂದ ಬಂದಿದೆ. ಇತಿಹಾಸದ ಪಿತಾಮಹ ಹೆರೋಡೋಟಸ್. ಇತಿಹಾಸದ ಪಿತಾಮಹ ಹೆರೋಡೋಟಸ್ ಗ್ರೀಕ್ ದೇಶಕ್ಕೆ ಸೇರಿದವನು. ಹೆರೋಡೋಟಸ್ ಕೃತಿ ದಿ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್. ದಿ ಸಿಟಿ ಆಫ್ ಗಾಡ್ ಕೃತಿಯನ್ನು ಬರೆದವರು ಅಗಸ್ಟೈನ್. ಸಂತ ಅಗಸ್ಟೈನ್. ಇತಿಹಾಸದ ಆರ್ಥಿಕ ವಿವರಣೆಯನ್ನು ವಿವರಿಸಿ. ಇತಿಹಾಸದ ಆರ್ಥಿಕ ಅರ್ಥ ವಿವರಣೆಯನ್ನು ನೀಡಿದವರು ಕಾರ್ಲ್ ಮಾರ್ಕ್ಸ್. ಕಾರ್ಲ್ ಮಾರ್ಕ್ಸ್ನ ವ್ಯಾಖ್ಯಾನ. ಇತಿಹಾಸವೆಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷ. ಇತಿಹಾಸ ನಾಗರಿಕತೆಯ 7 ಬೀಳಿನ ಕಥೆ ಎಂದು ಹೇಳಿದವರು ಅರ್ನಾಲ್ಡ್ ಟಾಯ್ನ್ಬಿ. ನೆಹರು ಅವರು ನಾಗರಿಕತೆಯಿಂದ ಅನಾಗರಿಕತೆಗೆ ಸಾಗಿದ ಮಾನವ ಕಥೆಯೇ ಇತಿಹಾಸ. ಸಂವಿಧಾನ ಎಂಬ ಪದವು ಲ್ಯಾಟಿನ್ ಪದವಾದ ಕಾನ್ಸ್ಟಿಟ್ಯೂಟ್ ಎಂಬ ಪದದಿಂದ ಬಂದಿದೆ. ಯೋಜಿಸು, ನಿಯೋಜಿಸು, ಸಂಯೋಜಿಸು ಎಂದು ಅರ್ಥ. ಸಂವಿಧಾನವೆಂದರೆ ರಾಜ್ಯ ಮತ್ತು ಸರ್ಕಾರದ ಸಂಘಟನೆ, ರಚನೆ, ಸ್ವರೂಪವನ್ನು ವಿವರಿಸುವುದು ಎಂದರ್ಥ. ವ್ಯಾಖ್ಯಾನ
ಅರಿಸ್ಟಾಟಲ್ ಅವರ ಪ್ರಕಾರ ರಾಜ್ಯದ ಆಡಳಿತ ಮತ್ತು ಅಧಿಕಾರವನ್ನು, ಅದರಲ್ಲಿಯೂ ಪರಮಾಧಿಕಾರವನ್ನು ವ್ಯವಸ್ಥೆಗೊಳಿಸುವ ಮೂಲಭೂತ ಶಾಸ್ತ್ರವೇ ಸಂವಿಧಾನ. ರಾಜ್ಯದ ಮತ್ತು ಪ್ರಜೆಗಳ ಭದ್ರತೆಗಾಗಿ, ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ, ಜನತೆಯ ಅಭಿವೃದ್ಧಿಗಾಗಿ, ಸರ್ಕಾರವನ್ನು ನಿಯಂತ್ರಿಸಲು ದೇಶದ ಕೈಗನ್ನಡಿ. ಸಂವಿಧಾನದ ನೀತಿ ನಿಯಮಗಳಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸುವ ಸರ್ಕಾರವೇ ಸಂವಿಧಾನಾತ್ಮಕ ಸರ್ಕಾರ. ಸಂವಿಧಾನದ ವಿಧಗಳು: ಲಿಖಿತ ಸಂವಿಧಾನ ಮತ್ತು ಅಲಿಖಿತ ಸಂವಿಧಾನ, ನಮ್ಯ ಮತ್ತು ಅನಮ್ಯ ಸಂವಿಧಾನ. ಲಿಖಿತ ಸಂವಿಧಾನ ಸಂವಿಧಾನದ ರಚನಾ ಸಮಿತಿಯಿಂದ ತಜ್ಞರ ಮೂಲಕ ಪ್ರಜ್ಞಾಪೂರ್ವಕವಾಗಿ ರಚಿಸಲ್ಪಟ್ಟ ಸಂವಿಧಾನವೇ ಲಿಖಿತ ಸಂವಿಧಾನ. ಕಠಿಣ ಸಂವಿಧಾನದ ಲಕ್ಷಣಗಳು: ಸಂವಿಧಾನಾತ್ಮಕ ಕಾನೂನು ಶ್ರೇಷ್ಠ ಕಾನೂನನ್ನು ಸಂಸತ್ತು ರಚಿಸುತ್ತದೆ. ತಿದ್ದುಪಡಿಗೆ ವಿಶೇಷ ವಿಧಾನವಿದೆ. ಸಂವಿಧಾನ ಮಿತಿಯಲ್ಲಿರುತ್ತದೆ. ನ್ಯಾಯಾಂಗವು ಕಾನೂನನ್ನು ಅರ್ಥೈಸುತ್ತದೆ. ಸಂವಿಧಾನವೆಂದರೆ ರಾಜ್ಯ ಮತ್ತು ಸರ್ಕಾರದ ಸಂಘಟನೆ, ರಚನೆ, ಸ್ವರೂಪವನ್ನು ವಿವರಿಸುವುದು ಎಂದರ್ಥ. ಅರಿಸ್ಟಾಟಲ್ ಅವರ ಪ್ರಕಾರ ರಾಜ್ಯದ ಆಡಳಿತ ಮತ್ತು ಅಧಿಕಾರವನ್ನು, ಅದರಲ್ಲಿ ಪರಮಾಧಿಕಾರವನ್ನು ವ್ಯವಸ್ಥೆಗೊಳಿಸುವ ಮೂಲಭೂತ ಶಾಸ್ತ್ರವೇ ಸಂವಿಧಾನ. ಸಂವಿಧಾನದ ಅರ್ಥ: ಸಂವಿಧಾನವು ಕಾನೂನುಗಳ ಸಮಿತಿಯಾಗಿದ್ದು ರಾಜ್ಯದ ಮೂಲಭೂತ ಶಾಸನವಾಗಿದೆ. ಸಂವಿಧಾನ ಎಂಬ ಪದವನ್ನು ಆಧುನಿಕ ಯುಗದಲ್ಲಿ 2ನೇ ಹೆನ್ರಿ ಮೊದಲಿಗೆ ಬಳಸಿದ್ದಾರೆ. ಅವರು ವರ್ಣಿಸಿದ ಕಾನೂನು ಸಮಿತಿಗೆ ಸಂವಿಧಾನದ ಕಾರ್ಲಿಡನ್ ಎಂದು ಕರೆಯಲಾಗುತ್ತದೆ. ಅಮೆರಿಕ ಸ್ವಾತಂತ್ರ್ಯ ಘೋಷಣೆಯಲ್ಲಿ ಈ ಪದ ಬಳಕೆಯಾಗಿತ್ತು. 1789ರಲ್ಲಿ ಫ್ರಾನ್ಸ್ನ ಕ್ರಾಂತಿಯು ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಎಂಬ ಮೂಲಭೂತ ತತ್ವಗಳನ್ನು ಕಾಣಲಾಯಿತು. ಸಮಾನತೆಯ ವಿಧಗಳು: ನೈಸರ್ಗಿಕ ಸಮಾನತೆ, ನಾಗರಿಕ ಸಮಾನತೆ, ರಾಜಕೀಯ ಸಮಾನತೆ, ಆರ್ಥಿಕ ಸಮಾನತೆ. ಸ್ವಾತಂತ್ರ್ಯದ ವಿಧಗಳು: ನೈಸರ್ಗಿಕ ಸ್ವಾತಂತ್ರ್ಯ, ನಾಗರಿಕ ಸ್ವಾತಂತ್ರ್ಯ, ರಾಜಕೀಯ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯ, ರಾಷ್ಟ್ರೀಯ ಸ್ವಾತಂತ್ರ್ಯ. ಸ್ವಾತಂತ್ರ್ಯವೆಂದರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲು ಮತ್ತು ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಾಗೂ ರಾಜಕೀಯವಾಗಿ ರಾಜ್ಯ ಒದಗಿಸುವ ಕೊಟ್ಟ ಅನುಕೂಲಕರವಾದ ವಾತಾವರಣ. ಸ್ವಾತಂತ್ರ್ಯವೆಂದರೆ ಬಂಧನರಹಿತ ಸ್ಥಿತಿ, ಎಲ್ಲಾ ರೀತಿಯ ನಿಯಂತ್ರಣಗಳಿಂದ ಮುಕ್ತವಾಗಿರುವ ವಾತಾವರಣ. ಕಾನೂನು ಎಂಬ ಪದವು ಟ್ಯೂಟನಿಕ್ ಲ್ಯಾಗ್ ಎಂಬ ಪದದಿಂದ ಬಂದಿದೆ. ಹೀಗೆಂದರೆ ನಿಯಮ, ಜೋಡಿಸು, ತೀರ್ಮಾನಿಸು. ಇ. ಎಚ್. ಗ್ರೀನ್ ಅವರ ಪ್ರಕಾರ ರಾಜ್ಯ ಜಾರಿಗೆ ತರುವ ಹಕ್ಕು ಮತ್ತು ಕರ್ತವ್ಯಗಳೇ ಕಾನೂನು. ಕಾನೂನಿನ ವಿಧಗಳು: ರಾಷ್ಟ್ರೀಯ ಕಾನೂನು, ಅಂತರರಾಷ್ಟ್ರೀಯ ಕಾನೂನು, ಸಂವಿಧಾನಾತ್ಮಕ ಕಾನೂನು, ಸಾಧಾರಣ ಕಾನೂನು, ಸಾರ್ವಜನಿಕ ಕಾನೂನು, ಖಾಸಗಿ ಕಾನೂನು, ಆಡಳಿತಾತ್ಮಕ ಕಾನೂನು, ಸಾಮಾನ್ಯ ಕಾನೂನು. ರಾಜ್ಯದ ನಿಯಮಗಳು ಮತ್ತು ನಿಯಂತ್ರಣಗಳೇ ಕಾನೂನು. ಪರಮಾಧಿಕಾರದ ಲಕ್ಷಣಗಳು: ಸ್ಥಿರತೆ ಅಥವಾ ಶಾಶ್ವತ, ಸಮಗ್ರತೆ, ಸರ್ವವ್ಯಾಪಕತೆ, ಅವಿಭಾಜ್ಯತೆ, ಮೂಲಸ್ವರೂಪದ್ದು. ಪರಮಾಧಿಕಾರ: ಪರಮಾಧಿಕಾರವು ರಾಜ್ಯದ ಸರ್ವಶ್ರೇಷ್ಠ ಅಧಿಕಾರ ಮತ್ತು ರಾಜ್ಯದ ಅತಿ ಮುಖ್ಯ ಮೂಲಾಂಶ.
ರಾಜ್ಯವನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡಿದ ಕೀರ್ತಿ ಪುರಾತನ ಗ್ರೀಕರಿಗೆ ಸಲ್ಲುತ್ತದೆ. ಸಾಕ್ರಟೀಸ್ ಅವರು 470 ರಿಂದ 399 ರಲ್ಲಿ ಜನಿಸಿದರು. ಸಾಕ್ರಟೀಸ್ ಅವರು ಗ್ರೀಕ್ನ ಪ್ರಮುಖ ತತ್ವಜ್ಞಾನಿಯಾಗಿದ್ದರು. ಇವರು ತಮ್ಮ ಕೊಡುಗೆಯನ್ನು ಸಂವಾದದ ಮೂಲಕ ನೀಡಿದ್ದಾರೆ. ಪ್ಲೇಟೋ ಅವರು 427 ರಿಂದ ಕ್ರಿಸ್ತಪೂರ್ವ 347 ದಿ ರಿಪಬ್ಲಿಕ್ ಎಂಬ ಕೃತಿಯನ್ನು ಬರೆದಿದ್ದಾರೆ. ಪ್ಲೇಟೋ ಅವರು ತಮ್ಮ ರಾಜಕೀಯ ಚಿಂತನೆಯನ್ನು ಅವರ ಪ್ರಮುಖ ಗ್ರಂಥವಾದ ಗ್ರೀಕ್ ರಿಪಬ್ಲಿಕ್ನಲ್ಲಿ ವಿವರಿಸಿದ್ದಾರೆ. ಅರಿಸ್ಟಾಟಲ್ 384 ರಿಂದ 322 ದಿ ಪಾಲಿಟಿಕ್ಸ್ ರಾಜ್ಯಶಾಸ್ತ್ರಕ್ಕೆ ಇವರು ನೀಡಿರುವ ಅಮೋಘ ಕೊಡುಗೆಯಿಂದ ಇವರನ್ನು ರಾಜ್ಯಶಾಸ್ತ್ರದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಸಾಕ್ರಟೀಸ್, ಪ್ಲೇಟೋ, ಅರಿಸ್ಟಾಟಲ್ ಇವರನ್ನು ತತ್ವಜ್ಞಾನಿಯರು ಎಂದು ಕರೆಯಲಾಗುತ್ತದೆ. ರಾಜ್ಯಶಾಸ್ತ್ರದ ಪರಿಕಲ್ಪನೆಯ ಉಲ್ಲೇಖವನ್ನು ಪುರಾತನ ಭಾರತೀಯ ಚಿಂತಕರು ತಮ್ಮ ಕೃತಿಗಳಲ್ಲಿ ಮತ್ತು ಐತಿಹಾಸಿಕ ದಾಖಲೆಗಳಲ್ಲಿ ನೀಡಿರುತ್ತಾರೆ. ಅವುಗಳಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರ, ಕಮಂಡನ ನೀತಿಸಾರ, ಋಗ್ವೇದ, ಯಜುರ್ವೇದ, ಶುಕ್ರ ನೀತಿಸಾರ, ಮನುಸ್ಮೃತಿಯಲ್ಲಿ ಮತ್ತು ಇನ್ನೂ ಮುಂತಾದ ಪ್ರಾಚೀನ ಗ್ರಂಥಗಳಲ್ಲಿ ಭಾರತೀಯರು ಗ್ರೀಕ್ ಅವರಿಗಿಂತ ಮೊದಲೇ ರಾಜ್ಯಶಾಸ್ತ್ರದ ಬಗೆಗೆ ವಿವರಿಸಿದ್ದಾರೆ. ರಾಜ್ಯಶಾಸ್ತ್ರದ ಅರ್ಥ. ರಾಜ್ಯಶಾಸ್ತ್ರ ಎಂಬ ಪದವು ಗ್ರೀಕ್ ಭಾಷೆಯ ಪಾಲಿಸ್ ಎಂಬ ಪದದಿಂದ ಬಂದಿದೆ. ಹೀಗೆಂದರೆ ನಗರ ರಾಜ್ಯ ಎಂದರ್ಥ. ರಾಜ್ಯಶಾಸ್ತ್ರ ಎಂಬ ಪದವನ್ನು ವಿವಿಧ ಚಿಂತಕರು ವಿವಿಧ ಹೆಸರುಗಳಿಂದ ಕರೆಯುತ್ತಿದ್ದರು. ಅರಿಸ್ಟಾಟಲ್ ದಿ ಪಾಲಿಟಿಕ್ಸ್. ಗೆಟಲ್ ಅವರು ರಾಜ್ಯದ ಅಧ್ಯಯನ ಮಾಡುವ ವಿಜ್ಞಾನ ಎಂದಿದ್ದಾರೆ. ರಾಜ್ಯಶಾಸ್ತ್ರ ಎಂಬ ಪದವನ್ನು ಗೌಡಿನ್ ಮತ್ತು ಮೆರಿವಾಲ್ ಸ್ಟೋನ್ ಅವರು ಮೊಟ್ಟಮೊದಲಿಗೆ ಅಂತಿಮವಾಗಿ ಯುನೆಸ್ಕೋ ಸಮ್ಮೇಳನದಲ್ಲಿ ಪ್ಯಾರಿಸ್ನಲ್ಲಿ ಸೆಪ್ಟೆಂಬರ್ 1948 ರಲ್ಲಿ ನಡೆದ ರಾಜಕೀಯ ವಿಜ್ಞಾನ ಸಮ್ಮೇಳನವು ರಾಜ್ಯಶಾಸ್ತ್ರ ಎಂಬ ಪದವನ್ನು ಬಳಕೆಯನ್ನು ಅನುಮೋದಿಸಿತು. ರಾಜ್ಯಶಾಸ್ತ್ರದ ಅಧ್ಯಯನ. ಗಾರ್ನರ್ ಅವರ ಪ್ರಕಾರ ರಾಜ್ಯಶಾಸ್ತ್ರದ ಅಧ್ಯಯನ ರಾಜ್ಯದೊಂದಿಗೆ ಆರಂಭವಾಗಿ ರಾಜ್ಯದೊಂದಿಗೆ ಅಂತ್ಯವಾಗುತ್ತದೆ. ಗ್ಯಾರಿಸ್ ಅವರ ಪ್ರಕಾರ ರಾಜ್ಯದ ತಳಹದಿ, ಪ್ರಗತಿ, ದೇಹದ್ವೇಷ ಮತ್ತು ಅದರ ಎಲ್ಲಾ ರಾಜಕೀಯ ಸಮಸ್ಯೆಗಳ ಅಧ್ಯಯನವೇ ರಾಜ್ಯಶಾಸ್ತ್ರ. ಪಾಲ್ ಜೆನೆಟ್ ರಾಜ್ಯದ ಮೂಲ ಮತ್ತು ಸರ್ಕಾರದ ತತ್ವಗಳು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ರಾಜ್ಯಶಾಸ್ತ್ರ. ಅರಿಸ್ಟಾಟಲ್ ಅವರ ಪ್ರಕಾರ ಮಾನವನು ಸ್ವಭಾವತಃ ಸಮಾಜಜೀವಿ, ಸಂಘಜೀವಿ, ಸಮಾಜವನ್ನು ಬಿಟ್ಟು ಬಾಳಲಾರ, ಬದುಕಲಾರ. ಸಮಾಜವನ್ನು ಬಿಟ್ಟು ಬದುಕಲು ಇಚ್ಛಿಸುವವರು ದೇವರಾಗಿರಬೇಕು, ಇಲ್ಲವೇ ಮೃಗವಾಗಿರಬೇಕು. ಮಾನವ ಸಮಾಜಜೀವಿಯಾಗಿರುವಂತೆ ರಾಜಕೀಯ ಜೀವಿಯೂ ಆಗಿರುವನು. ಮಾನವ ಸಾಂಘಿಕ ಜೀವನದಲ್ಲಿ ಜಗಳ, ಕಲಹ, ಅಸೂಯೆ, ದ್ವೇಷಗಳು ಸರ್ವೇ ಸಾಮಾನ್ಯ ಸಂಗತಿಗಳು. ಮಾನವನ ಈ ವರ್ತನೆಗಳನ್ನು ನಿಯಂತ್ರಿಸಿ ಸಮಾಜದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ಒಂದು ಸಂಘಟಿತವಾದ ಸಮಾಜದ ಅವಶ್ಯಕತೆ ಉಂಟಾಯಿತು. ಆ ಸಂಘಟಿತ ಸಮಾಜವೇ ರಾಜ್ಯ. ರಾಜ್ಯವು ಸರ್ಕಾರವೆಂಬ ಸಾಧನದ ಮೂಲಕ ಸಮಾಜವನ್ನು ನಿಯಂತ್ರಿಸುತ್ತದೆ.